ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ, ನೀವು ಆಧ್ಯಾತ್ಮಿಕರಾಗಿದ್ದರೆ, ಸ್ಪಿರಿಚುವಲ್ ಆಗಿದ್ದರೆ ನಿಮಗೆ ಒಂದು 10 ಗುಣಗಳು ಹುಟ್ಕೊಂಡ್ಬಿಡುತ್ತೆ ನಿಮ್ಮಲ್ಲಿ. ಓಕೆ, ಸಂಕೇತಗಳು, 10 ಸಂಕೇತಗಳು. ನೀವು ಆಧ್ಯಾತ್ಮಿಕರಾಗ್ತಾ ಇದ್ದೀರಾ ಅಥವಾ ಆಗಿಬಿಟ್ಟಿದ್ದೀರಾ, ಆಗ ನಿಮ್ಮಲ್ಲಿ ಹುಟ್ಕೊಳ್ಳುವಂಥ 10 ಗುಣಗಳನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ನಾನು ಹೇಳ್ತೀನಿ. ಯಾರೇ ಆಗಲಿ ಅರ್ಧಂಬರ್ಧ ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದಲ್ಲ. ಒಬ್ಬ ವ್ಯಕ್ತಿ ವಿಚಾರ ಮಾಡ್ತಾನೆ, ದೇವರಿದಾನ, ಆತ್ಮ ಇದೆಯಾ, ಕಣ್ಣಿಗೆ ಕಾಣಿಸದೇ ಇರೋ ಶಕ್ತಿ ಇದೆಯಾ, ಈ ಥರ ತಿಳ್ಕೊತ ಅವನ ಜೀವನದಲ್ಲಿ ಏನಾದರೂ ಒಂದು ಘಟನೆ ಆ ಥರ ನಡೆಯುತ್ತೆ. ಬೇಕು ಅಂತಲೇ ದೇವರು ಆ ಥರ ಘಟನೆನ ನಡೆಸ್ತಾರೆ. ಓಕೆ, ಆಗ ಅವನು ಆಧ್ಯಾತ್ಮಿಕದ ಕಡೆ ನಿಧಾನವಾಗಿ ಬರೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಆ ಬ್ರಹ್ಮಾಂಡ ಏನು ಮಾಡುತ್ತೆ, ಒಂದೊಂದಾಗಿ ಅವ್ರ ಹತ್ರ ಮೆಸೇಜ್ನ ಪಾಸ್ ಮಾಡ್ತಾ ಇರುತ್ತೆ. ಓಕೆ, ಅವನು ಒಂದೊಂದಾಗಿ ತಿಳ್ಕೊತಾ ಹೋಗ್ತಾ ಅರ್ಧದಲ್ಲಿ ಬರ್ತಾರೆ. ಆಧ್ಯಾತ್ಮಿಕನ ತಿಳ್ಕೊತಾ ಅರ್ಧದಲ್ಲಿ ಬಂದು ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಇದು ನಿಜಾನ, ಇದು ಸುಳ್ಳ, ಇದು ಹಾಗ, ಇದು ಹೀಗ, ಅವ್ರ ಮನಸ್ಸಲ್ಲೇ ಕ್ವಶನ್ಗಳು ಹುಟ್ಕೊಳ್ತಾ ಬರುತ್ತೆ. ಅದಕ್ಕೆ ನಾನು ಇವಾಗ ಒಂದು ಮಾತು, ಆ ಥರ ಅರ್ಧಂಬರ್ಧ ಆಧ್ಯಾತ್ಮಿಕದ ಕಡೆ ಬರಬಾರ್ದು. ಬಂದರೆ ಪೂರ್ತಿಯಾಗಿ ಅದನ್ನು ತಿಳ್ಕೊಬೇಕು. ಓಕೆ, ಆಗ ಏನಾಗುತ್ತೆ, ನೀವು ಪೂರ್ತಿಯಾಗಿ ದಿಕ್ಕು ತಪ್ಪಿಬಿಡುತ್ತೆ, ಹಾದಿ ತಪ್ಪಿಬಿಡುತ್ತೆ ನಿಮ್ಮದು. ನೀವೇನು ತಿಳ್ಕೊತಾ ಇದ್ದೀರಾ ಅದನ್ನು ಪೂರ್ತಿಯಾಗಿ ತಿಳ್ಕೊತಾ ಹೋಗಬೇಕು. ಓಕೆ, ಇದು ಆಧ್ಯಾತ್ಮಿಕನ ಅದ್ರ ಒಳಗಡೆ ನಾವು ಮುಳುಗಬೇಕಂದ್ರೆ ಇದು ಒಂದು ಯುದ್ಧನೇ ಇದ್ದ ಹಾಗೆ. ಓಕೆ, ಈ ಯುದ್ಧನ ನಾವು ಗೆಲ್ಲಬೇಕು ಅಂದರೆ ಅರ್ಧಂಬರ್ಧ ಯಾವತ್ತೂ ನಾವು ತಿಳ್ಕೊಬಾರ್ದು. ಅದರೊಳಗೆ ಇಳಿಬೇಕು ಅಂದರೆ ನಾವು ಆಧ್ಯಾತ್ಮಿಕದಲ್ಲಿ ಪೂರ್ತಿಯಾಗಿ ಇಳಿಬೇಕು. ಅರ್ಧದಲ್ಲಿ ಹೋಗಿ ಅದನ್ನು ನಾವು ಕೈ ಬಿಟ್ಬಿಟ್ರೆ ನಮಗೆ ಸೋಲು ನಿಶ್ಚಿತ. ಓಕೆ, ಅದಕ್ಕೆ ಯಾವುದನ್ನೇ ನೀವು ತಿಳ್ಕೊಬೇಕು, ಸ್ಪಿರಿಚುವಲ್ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ. ಓಕೆ, ಪೂರ್ತಿಯಾಗಿ ನೀವು ಅರ್ಧಕ್ಕೆ ಬಂದಿದ್ದೀರಾ ಅಂದರೆ ಅರ್ಧ ಗೆದ್ದ ಹಾಗೆ, ಇನ್ನು ಅರ್ಧ ಇದೆ ದಡ ಸೇರೋದಕ್ಕೆ. ಓಕೆ, ಅದನ್ನು ಅರ್ಧ ನೀವು ದಡ ಸೇರಬೇಕು. ಆವಾಗಲೇ ನಿಮಗೆ ಗೆಲುವು, ಈ ಯುದ್ಧದಲ್ಲಿ ಗೆಲುವು ನಿಶ್ಚಿತ ಅಂತಲೇ ಅರ್ಥ. ಇಲ್ಲ ಅಂದರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರ, ಅರ್ಧಂಬರ್ಧ ಬೇಹೋಶಿ ಥರ ಆಗಿಬಿಡ್ತೀರ. ಸೋಲು ನಿಶ್ಚಿತ ಅಂತಲೇ ಆಗ. ಓಕೆ, ಆಧ್ಯಾತ್ಮಿಕದ ಕಡೆ ನಾವು ಯಾವಾಗ ಬರ್ತೀವಿ ಆಗ ಸೋಲಿನ ಕಡೆ ನಾವು ಯಾವತ್ತೂ ಹೆಜ್ಜೆ ಹಾಕಬಾರ್ದು ಅಲ್ವಾ. ಸರಿ, ಈಗ ನಾನು ನಿಮ್ಮಲ್ಲಿ ಹುಟ್ಟಿಕೊಂಡಿರೋ, ಒಂದು ವೇಳೆ ನೀವು ಆಧ್ಯಾತ್ಮಿಕರಾಗಿದ್ದರೆ ನಿಮ್ಮಲ್ಲಿ ಹುಟ್ಟಿಕೊಂಡಿರೋ ಆ 10 ಗುಣಗಳನ್ನು ನಾನು ಇವಾಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನಿಮಗೆ ಒಂಥರ ನಿಮ್ಮ ಮನಸ್ಸಲ್ಲಿ ಒಂಥರ ಬೇಚೇನ್, ಇರಿಶು ಮುರುಶು ಅಂತ ಹೇಳ್ತಾರೆ, ಆ ಥರ ಆಗೋದಕ್ಕೆ ಶುರು ಆಗುತ್ತೆ. ಅದು ಏನಾಗ್ತಾ ಇದೆ ಅಂತಲೇ ನಿಮಗೆ ಗೊತ್ತಾಗಲ್ಲ. ಹೊರಗಡೆ ಅಂತೂ ಎಲ್ಲ ನಡೀತಾ ಇರುತ್ತೆ, ಸುಖವಾಗಿರ್ತೀರ, ಏನೂ ಕಮ್ಮಿ ಇರಲ್ಲ, ಸಂತೋಷವಾಗಿರ್ತೀರ. ಆದರೂ ಕೂಡ ಒಳಗಡೆ ಅಸಂತೋಷ ಫೀಲ್ ಆಗ್ತಾ ಇರುತ್ತೆ. ಏನೋ ಒಂದು ಕಮ್ಮಿ ಇದೆ, ನನಗೇನಾಗ್ತಾ ಇದೆ, ಆ ಥರ ನಿಮಗೆ ಒಳಗಡೆನೇ ಅನಿಸೋದಕ್ಕೆ ಶುರು ಆಗುತ್ತೆ. ವಿಡಿಯೋ ಮಾಡ್ತಾ ನಮ್ಮ ಅಣ್ಣ ಬಂದಿದ್ದರು. ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಏನು ಹೇಳಿದೆ ಮೊದಲು ಅನ್ನೋದೇ ನೆನಪು ಹೋಗ್ಬಿಡ್ತು. ಆದರೂ ಹೇಳ್ತೀನಿ ನಾನು ಏನು ಹೇಳ್ತಾ ಇದ್ದೆ ಅಂತ ನನಗೆ ಗೊತ್ತು. ನಾನು ಊರಿಗೆ ಬಂದಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. ನಾನು ಇವಾಗ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಪೂರ್ವ ಜನ್ಮಕ್ಕೆ ಕರ್ಕೊಂಡು ಹೋಗೋದು, ಎಲ್ಲರ ಸೆಷನ್ ಸ್ಟಾಪ್ ಮಾಡಿ, ಏಂಜಲ್ ಕ್ಲಾಸ್, ನಮ್ಮ ಅವರ ರೀಡಿಂಗ್ ಕ್ಲಾಸ್, 7 ಚಕ್ರಾಸ್ ಕ್ಲಾಸ್ ಎಲ್ಲ ಸ್ಟಾಪ್ ಮಾಡಿ ಊರಿಗೆ ಬಂದಿದ್ದೀನಿ. ಇಲ್ಲಿ ಒಂದು ವಿಡಿಯೋ, ಅಲ್ಲಿ ಜಾಸ್ತಿ ವಿಡಿಯೋ ಹಾಕೋಕ್ಕಾಗಲ್ಲ, ಆದರೂ ಹಾಕಬೇಕಲ್ವ. ಟ್ವಿನ್ ಫ್ಲೇಮ್ ವಿಡಿಯೋ ಹಾಕಿ ಅಂತ ಒಬ್ಬರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಇವಾಗ ಬ್ಯುಸಿ ಇದ್ದೀನಿ ಮೇಡಮ್ ಅಂತ. ನೋಡಿ ಎಷ್ಟು ಜನ
ಗಾಳಿನೇ ಬೇರೆ. ನಾವೇನು ಅಲ್ಲಿ ಡೆಲ್ಲಿನಲ್ಲಿರೋವಾಗ ಒಂಥರ ವೀಕ್ನೆಸ್ ಇರುತ್ತೆ, ವೀಕ್ನೆಸ್ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಆದರೆ ಈ ಕಡೆ ಬಂದರೆ, ನಮ್ಮ ಕರ್ನಾಟಕ ಕಡೆ ಬಂದರೆ, ಉತ್ತರ ಕರ್ನಾಟಕ ನಾನು ಬಂದಿರೋದು, ಈ ಕಡೆ ನಾವು ಈ ಕಡೆ ಗಾಳಿ ನಮ್ಮ ದೇಹದೊಳಗಡೆ ಹೋದರೆ ಎನರ್ಜಿ ಆಟೋಮೆಟಿಕ್ಕಾಗಿ ಬರುತ್ತೆ. ನಮ್ಮ ಕರ್ನಾಟಕ, ಅದರಲ್ಲೂ ಉತ್ತರ ಕರ್ನಾಟಕ. ನೀವು ಒಂದು ಪಲ್ಯ ಮಾಡಬೇಕಾದ್ರೆ ಅದಕ್ಕೆ ಏನು ಹಾಕೋದು ಬೇಡ, ನೀವು ಮಸಾಲೆ ಏನು, ಆದರೂ ಎಷ್ಟೊಂದು ಟೇಸ್ಟ್ ಆಗುತ್ತೆ. ಡೆಲ್ಲಿನಲ್ಲಿ ಎಲ್ಲ ಥರ ಹಾಕ್ಬಿಟ್ಟು ಮಾಡಿದ್ರೂ ಏನೂ ಟೇಸ್ಟ್ ಬರಲ್ಲ ಅಲ್ವಾ? ಇದೇ ಅಂತರ. ಸರಿ, ನಾನು ಗುಣಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ? ಗುಣಗಳು ನೋಡಿ, ಆ ಥರ ನಿಮ್ಮ ಒಳಗಡೆ ಒಂದು ಶುರು ಆಗಿಬಿಡುತ್ತೆ. ಇರುಷು ಮುರುಷು ಪ್ರಕ್ಷುಬ್ಧ ಏನೋ ಅಂತಾರೆ ಕನ್ನಡದಲ್ಲಿ. ಏನೋ ಒಂಥರ ಎಲ್ಲ ಇದ್ದು ಇಲ್ದ ಹಾಗೆ ಅದು ಉಟ್ಕೊಳ್ಳೋದೆ ಫಸ್ಟು ಸ್ಟಾರ್ಟಿಂಗ್. ನೀವು ಆಧ್ಯಾತ್ಮಿಕದ ಕಡೆ ಕಾಲಿಟ್ಟಾಗ, ಓಕೆ, ಫಸ್ಟು ಸಂಕೇತ ಹುಟ್ಕೊಳ್ಳೋದು. ಆಗ ನಿಮ್ಮ ಒಳಗಡೆಯಿಂದಾನೇ ಏನು ಹೇಳೋದಕ್ಕೆ ಶುರು ಆಗುತ್ತೆ, ಒಂದು ಧ್ವನಿ. ಇಷ್ಟು ದಿನ ಯಾವ ಹಾದಿನಲ್ಲಿ ನಡ್ಕೊಂಡು ಬಂದೆ, ಇವಾಗ ನಿನ್ನ ಆ ಹಾದಿ ಅಲ್ಲ, ನಿನ್ನ ಹಾದಿ ಬೇರೆ, ನೀನು ನಡಿಬೇಕಾಗಿರೋ ಹಾದಿ, ನಿನ್ನ ಹಾದಿ ಬೇರೆ ಅಂತ ನಿಮ್ಮ ಒಳ ಮನಸ್ಸಿಂದ, ನಿಮ್ಮ ಆತ್ಮದ ಒಂದು ಧ್ವನಿ ನಿಮಗೆ ಹೇಳೋದಕ್ಕೆ ಶುರು ಆಗುತ್ತೆ. ಫಸ್ಟ್ ಸಂಕೇತ, ಓಕೆ. ಇನ್ನು ಎರಡನೇ ಸಂಕೇತ, ಸಣ್ಣ ಪುಟ್ಟ ಮಾತಿಗೂ ನಿಮಗೆ ನೋವಾಗ್ತಾ ಇರುತ್ತೆ. ಯಾರಾದರೂ ಏನಾದರೂ ಹೇಳಿದ್ರೆ, ಬೈದರೆ, ಓಕೆ, ಯಾರಾದರೂ ನಮ್ಮಿಂದ ದೂರ ಆದರೆ, ಚಿಕ್ಕ ಪುಟ್ಟ ವಿಷಯಕ್ಕೆ ನಮಗೆ ಏನಾಗ್ತಾ ಇರುತ್ತೆ, ದುಃಖ ಆಗ್ತಾ ಇರುತ್ತೆ. ಆಮೇಲೆ ಯಾರಾದರೂ ಏನಾದರೂ ನಮಗೆ ಒಳ್ಳೇದು ಹೇಳಿದ್ರೆ, ಒಂದು ಸ್ವಲ್ಪ ಏನಂತಾರೆ ಅದಕ್ಕೆ, ಶಭಾಷ್ ಹೇಳಿದ್ರೆ, ಅವ್ರು ಇಲ್ಲದೇ ನಾವು ಅದನ್ನು ಮಾಡ್ದೇನೂ ಇರ್ಬೋದು. ಆದರೆ ಸುಮ್ಮನೆ ಹೇಳ್ತಾರಲ್ಲ, ಅಯ್ಯೋ ನೀನು ದೊಡ್ಡ, ನೀನು ತುಂಬ ಒಳ್ಳೆ ಕೆಲಸ ಮಾಡಿದೆ, ಅಯ್ಯೋ ನೀನು ತುಂಬ ಸುಂದರವಾಗಿದೆಯಾ, ಅಯ್ಯೋ ನೀನು ಹಂಗಿದೆಯಾ ಹಿಂಗಿದೆಯಾ, ಸುಳ್ಳು ಹೇಳಿದ್ರು ಕೂಡ ನಾವು ಎಲ್ಲಿ ಹೋಗಿ ಕುತ್ಕೋತೀವಿ, ಆಕಾಶದ ತುದಿನಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀವಿ. ಅದನ್ನೇ ಯಾರೋ ಒಂದು ಏನೋ ನಮ್ಗೆ ಅಪಮಾನ ಮಾಡಿ ಮಾತಾಡಿದ್ರೆ ಫುಲ್ಲು ಕೆಳಗಡೆ ಬಿದ್ದು ಹೋಗ್ಬಿಡ್ತೀವಿ. ಅಂದರೆ ಕುಸಿದು ಬಿದ್ದ ಹಾಗೆ ಆಗುತ್ತೆ. ನಮ್ಗೆ ಯಾರಾದರೂ ಚೆನ್ನಾಗಿ ಹೇಳಬೇಕು, ಒಳ್ಳೇದು ಹೇಳಬೇಕು, ನಮಗೆ ಹೊಗಳಬೇಕು ಅಂತಾನೆ ನಾವು ಅದನ್ನೇ ಬಯಸ್ತಾ ಇರ್ತೀವಿ. ಯಾರಾದರೂ ಬೈದರೆ ನಮ್ಗೆ ಆಗಲ್ಲ, ಓಕೆ. ಅದೂ ಆಯಿತು. ಯಾರಾದರೂ ನಮಗೆ ತುಂಬ ಬೇಕಾಗಿರೋರು, ಫ್ರೆಂಡ್ ಆಗಲಿ ಯಾರೇ ಆಗಲಿ, ಸ್ವಲ್ಪ ದೂರ ಆದರೆ ಅದಕ್ಕೂ ಕುಸಿದು ಬಿದ್ದು ಹೋಗ್ತೀವಿ. ದುಃಖ ತಡೆಯೋಕ್ಕಾಗಲ್ಲ. ಸಣ್ಣ ಪುಟ್ಟ ಮಾತಿಗೂ ಮುನ್ಸ್ಕೊಳ್ಳೋದಲ್ಲ, ಹರ್ಟ್ ಆಗೋದು, ದುಃಖ ಆಗೋದು, ಕುಸಿದು ಬಿದ್ದುಬಿಡ್ತೀವಿ. ಆ ಥರ ಆಗುತ್ತೆ. ಆದರೆ ಯಾವಾಗ ನೀವು ಸ್ಪಿರಿಚುವಲ್ ಆಗೋದಕ್ಕೆ, ಆಧ್ಯಾತ್ಮಿಕ ಆಗೋದಕ್ಕೆ ಶುರು ಆಗ್ತೀರಾ, ಆಗ ಏನಾಗುತ್ತೆ, ಇದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಏನೇ ಹೇಳಿ ನಮಗೆ ಮೇಲಕ್ಕೆತ್ತಲಿ, ಮಾತುಗಳಿಂದ ಕೆಳಗಡೆ ಬೀಳಿಸ್ಲಿ, ಅಪಮಾನ ಮಾಡಿದ್ರು ನಮಗೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ಯಾರೇ ಒಂದೆರಡು ಒಳ್ಳೇದು, ನೀನು ತುಂಬ ಸುಂದರವಾಗಿದೆಯಾ, ನಮಗೆ ಗೊತ್ತಿರುತ್ತೆ ನಾವು ಹೇಗಿರ್ತೀವಿ ಅಂತ. ಕನ್ನಡಿನಲ್ಲಿ ದಿನ ಮುಖ ನೋಡ್ಕೋತೀವಿ ನಾವು ಅಲ್ವಾ. ನೀನು ತುಂಬ ಸುಂದರವಾಗಿದೆಯಾ ಅಂದರೂ ಹೌದಾ ಅಂತೀವಿ, ಸುಮ್ಮನೆ ನಗ್ತೀವಿ. ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಒಂಥರ ನಮ್ಮ ಮನಸ್ಸು ಶಾಂತವಾಗೋದಕ್ಕೆ ಶುರು ಆಗುತ್ತೆ. ಸ್ಥಿರವಾಗೋದಕ್ಕೆ ನಾವು ಶುರು ಆಗ್ತೀವಿ. ಸ್ಥಿರ, ಶಾಂತ, ಓಕೆ. ಯಾರೇ ಮಾತಕ್ಕೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹಾಂ, ಬರ್ರಿ, ಆರಾಮದಿರಿ? ಒಂದು ನಿಮಿಷ ಫ್ರೆಂಡ್. ಓಕೆ, ನೋಡಿ ಅವ್ರು ಹೋಗ್ತಾ ಇದ್ದಾರಲ್ಲ, ಅವ್ರು ಬಂದಿದ್ದರು ಇವಾಗ ಊರಿಂದ. ಸರಿ, ಎರಡನೇ ಗುಣ ಏನು ಅಂತ ನಾನು ಇವಾಗ ಹೇಳಿದೆ. ನಾವು ಯಾವುದೇ ಏನೇ ಆದರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಯಾರು ಸ್ಪಿರಿಚುವಲ್ ಆಧ್ಯಾತ್ಮಿಕ ಕಡೆ ಹೋಗ್ತಾರೆ ಅವರು, ಓಕೆ, ಅವರಲ್ಲಿ ಇದು ಒಂದು ಗುಣ ಹುಟ್ಕೊಳ್ಳುತ್ತೆ.
ಇನ್ನು ಮೂರನೇದು, ನಾವು ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತೀವಿ. ಒಂಟಿತನಕ್ಕೆ ನಾವು ಗೆಳೆತನ ಮಾಡೋದಕ್ಕೆ ಶುರು ಮಾಡ್ತೀವಿ. ಫಸ್ಟು ಒಂಟಿಯಾಗಿರೋದಕ್ಕೆ ನಮಗೆ ಕಷ್ಟ ಆಗ್ತಾಯಿತ್ತು. ಯಾರಾದರೂ ಫ್ರೆಂಡ್ ಬೇಕಾಗಿರ್ತಿತ್ತು, ಯಾವಾಗಲೂ ಫ್ರೆಂಡ್ಗಳ ಜೊತೆ ಇರಬೇಕು. ಆ ಥರ ನಾವು ಅದನ್ನು ಅಳವಡಿಸಿಕೊಂಡು ಬಿಟ್ಟಿರ್ತೀವಿ ಅಲ್ವಾ. ಯಾವಾಗ ಆಧ್ಯಾತ್ಮಿಕ ಇರಲ್ಲ ನಮ್ಮ ಗುಣದಲ್ಲಿ, ಆಗ ಒಂಟಿತನಕ್ಕೆ ಹೆದರ್ಕೋತಾ ಇರ್ತೀವಿ. ಈಗ ಒಂಟಿತನಕ್ಕೆ ನಾವು ಹೆದರ್ಕೊಳ್ಳಲ್ಲ. ಆ ವ್ಯಕ್ತಿ ಏನು ಮಾಡ್ತಾನೆ, ಒಂಟಿತನನ ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ, ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಕ್ರಮೇಣವಾಗಿ ಒಂಟಿಯಾಗಿರೋದನ್ನೇ ಅವರು ಅಳವಡಿಸ್ಕೊಂಡು ಬಿಡ್ತಾರೆ. ಯಾಕಂದರೆ ಒಂಟಿಯಾಗಿ ಇದ್ದಾಗೆ ತಾನೇ ಅವ್ರನ್ನ ಅವರು ಅರಿತುಕೊಳ್ಳೋದು. ನನ್ನನ್ನು ನಾನು ಅರಿಯೋದು ನಾನು ಒಂಟಿಯಾಗಿ ಇದ್ದಾಗ. ಕೆಲವು ಕ್ಷಣ ಒಬ್ಬಂಟಿಯಾಗಿ ಕೆಲವು ಕ್ಷಣಗಳನ್ನು ಕಳೆಯೋದಕ್ಕೆ ನಾನು ಶುರು ಮಾಡಿದಾಗ ನನ್ನನ್ನು ನಾನು ಯಾರು, ನನ್ನ ಆತ್ಮವನ್ನು ನಾನು ಅರಿಯೋದಕ್ಕೆ ನಾನು ಶುರು ಮಾಡ್ತೀನಿ. ಓಕೆ, ಜಾಸ್ತಿ ಸಮಯ ಒಂಟಿತನದಲ್ಲೇ ನಾವು ಇರೋದಕ್ಕೆ ಶುರು ಮಾಡ್ತೀವಿ. ನಮಗೆ ಆಂಟಿಯರೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಫಸ್ಟು ಅವ್ರ ಹತ್ರ ಹೋಗಿ ಅವ್ರ ಮನೆಯದು ಮಾತಾಡೋದು, ಇವ್ರ ಮನೆಯದು ಮಾತಾಡೋದು, ಈ ಥರ ಮಾಡ್ತಾಯಿದ್ವಿ. ಈಗ ಅದು ಯಾವುದು ನಮಗೆ ಇಷ್ಟ ಆಗಲ್ಲ. ಅವ್ರು ಯಾರಾದರೂ ನನಗೆ ಬಾರೆ ಮಾತಾಡು ಕೂತ್ಕೋ ಅಂತ ಹೇಳಿದ್ರೆ ಹ್ಞೂ ಬರ್ತೀವಿ ಅಂತ ಹೇಳ್ತೀವಿ. ಚೆನ್ನಾಗಿದ್ದೀರ ಅಂತ ಕೇಳಿದಾಗ ಚೆನ್ನಾಗಿದ್ದೀವಿ, ಊಟ ಆಯಿತಾ, ಆ ಥರ ಎಲ್ಲ ಮಾತಾಡ್ತೀವಿ. ಆದರೆ ಅವ್ರ ಜೊತೆ ಬೆರೆಯಲ್ಲ ನಾವು ಆ ಥರ. ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ, ಇವರು ಬೇರೆಯವ್ರ ಮನೆಯದು ಮಾತಾಡ್ತಾ ಇರ್ತಾರೆ, ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಇವ್ರು ನಮ್ಮ ಬಗ್ಗೆ ಮಾತಾಡಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ. ಆ ಥರ ಗಾಸಿಪ್ ಎಲ್ಲ ನಡೀತಾ ಇರುತ್ತೆ. ಆ ಗಾಸಿಪಿಂದ ದೂರ ಇರೋದಕ್ಕೆ ಶುರು ಮಾಡ್ತೀವಿ. ಒಂಟಿತನನ ನಾವು ಅಳವಡಿಸ್ಕೊಂಡು ಬಿಡ್ತೀವಿ. ಓಕೆ, ಇದು ನಮ್ಮ ಮೂರನೇ ಹುಟ್ಕೊಳ್ಳೋ ಗುಣ. ಇವಾಗ ನಾನು 3 ಹೇಳಿದೆ ಅಲ್ವಾ, 3 ಗುಣಗಳನ್ನು ಹೇಳಿದೆ. ಇವಾಗ 4ನೇ ಗುಣ, ನಿಮಗೆ ಸ್ವಪ್ನದಲ್ಲಿ ಅಥವಾ ನಿಮಗೆ ಮುಂದೆ ಆಗೋದು ಭಾಸವಾಗೋದಕ್ಕೆ ಶುರು ಆಗುತ್ತೆ. ಓಕೆ, ಸ್ವಪ್ನದಲ್ಲಿ ಆಗಲಿ ಅಥವಾ ನಿಮಗೆ ಅದಾಗುತ್ತೆ ಅಂತ ನಿಮ್ಮ ಒಳ ಮನಸ್ಸು ಹೇಳೋದಕ್ಕೆ ಶುರು ಮಾಡುತ್ತೆ. ಕೆಟ್ಟದ್ದೇ ನಡೀಲಿ ಒಳ್ಳೆಯದೇ ನಡೀಲಿ, ನಿಮಗೆ ಅದು ಮುಂಚೆನೇ ಗೊತ್ತಾಗೋದಕ್ಕೆ ಶುರು ಆಗುತ್ತೆ. ಸ್ವಪ್ನದಲ್ಲಿ ಬಂದು ಒಳ್ಳೇದಾಗೋದಿದ್ರೂ ಅದು ಸ್ವಪ್ನದಲ್ಲಿ ಬರೋದಕ್ಕೆ ಶುರು ಆಗುತ್ತೆ, ಕೆಟ್ಟದಾಗೋದಿದ್ರೂ ಅದು ಸ್ವಪ್ನದಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಅಥವಾ ಸ್ವಪ್ನದಲ್ಲಿ ಬರದೇ ಇದ್ದಾಗ ಒಂಥರ ಏನೋ ಆಗುತ್ತೆ ನಿಮಗೆ. ಕೆಟ್ಟದ್ದು ನಡೆಯೋದಿದ್ರೂ ನಿಮ್ಮಲ್ಲಿ ಆ ಥರ ಒಂದು ಗುಣ ಉಟ್ಕೊಂಡ್ಬಿಡುತ್ತೆ. ಅದು ಕಂಡು ಹಿಡಿತಾ ಹೋಗ್ತೀರ, ಅಯ್ಯೋ ಈ ಥರ ಆಯಿತಾ, ನನಗೆ ಈ ಥರ ಆಗ್ತಾಯಿತ್ತು, ನನಗೇನೋ ಒಂಥರ ಆಗ್ತಾಯಿತ್ತು, ಅದಕ್ಕೆ ಈ ಥರ ಆಗಿದೆ ಅವ್ರಿಗೆ ಅಂದರೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಕೆಟ್ಟದ್ದೇ ಆಗಲಿ ಒಳ್ಳೆಯದೇ ಆಗಲಿ, ಯಾವುದ್ರ ಮುಖಾಂತರನೂ ನಿಮ್ಮ ದೇಹದಲ್ಲಿ ಒಂದು ಚೇಂಜಸ್ ಆಗೋದಕ್ಕೆ ಶುರು ಆಗುತ್ತೆ. ಇವಾಗ ಹೇಗೆ ಭೂಕಂಪ ಆಗೋದಾದರೆ, ಏನೋ ಒಂದು ಅನಾಹುತ ನಡಿಬೇಕಾದ್ರೆ ನಾಯಿಗಳಿಗೆ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ, ಪ್ರಾಣಿಗಳಿಗೆ, ಬೆಕ್ಕು ಆಮೇಲೆ ನಾಯಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಮುಂಚೆನೇ ಗೊತ್ತಾಗುತ್ತೆ. ಹಾಗೆಯೇ ನಿಮಗೂ ಆ ಥರ ಗೊತ್ತಾಗೋದಕ್ಕೆ ಶುರು ಆಗ್ಬಿಡುತ್ತೆ. ಇವಾಗ ನಮ್ಮೂರಲ್ಲಿ ಯಾರಿಗೋ ಏನೋ ಒಂದು ಅನಾಹುತ ಆಗ್ತಾಯಿದೆ ಅಂದರೆ ಇಲ್ಲಿ ನಮಗೆ ಫಸ್ಟೇ ಮುಂಚೆನೇ ಡೇನಲ್ಲಾಗಲಿ ನೈಟಲ್ಲಾಗಲಿ ಮುಂಚೆ ಅದು ನಮಗೆ ಅರಿವಾಗುತ್ತೆ. ಆ ಥರ ಒಂದು ಗುಣ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಓಕೆ, ಇನ್ನು 5ನೇ ಗುಣ ಹುಟ್ಕೊಳ್ಳೋದು, ನಾವು ಇಷ್ಟು ದಿನ ಬೇರೆಯವರ ಮೇಲೆ ಡಿಪೆಂಡ್ ಆಗಿ ನಡೀತಾ ಇದ್ವಿ. ಡಿಪೆಂಡ್ ಅಂದರೆ ಬೇರೆಯವರು ನಮ್ಮನ್ನು ನಡೆಸ್ತಾಯಿದ್ರು. ನೀನು ಈ ಥರನೇ ಇರು, ನೀನು ಆ ಥರನೇ ಇರು, ಅವ್ರ ಮಾತಿಂದನೇ ನಾವು ನಡೀತಾ ಇದ್ವಿ. ಈಗ ಅವರ ಮಾತಿಂದ ನಾವು ನಡೆಯೋದನ್ನು ಸ್ವಲ್ಪ ಕಡಿಮೆ ಮಾಡಿಬಿಡ್ತೀವಿ. ಓಕೆ, ಅವ್ರ ಹಾದಿನಲ್ಲೇ ನಡೀತಾ ಇದ್ವಿ. ಇವಾಗ ಅವ್ರ ಹಾದಿನಲ್ಲಿ ನಡೆಯೋದನ್ನು ನಾವು ಕಡಿಮೆ ಮಾಡ್ತೀವಿ. ಹಾಗಂತ ನೀವು ಮನೆಯವರು ದೊಡ್ಡವರು ಏನಾದರೂ ಹೇಳಿದ್ರೆ ಆ ಹಾದಿನಲ್ಲಿ ನಡಿಬಾರ್ದು ಅಂತ ಅರ್ಥ ಅಲ್ಲ. ಒಳ್ಳೆಯ ಹಾದಿನಲ್ಲಿ ನಡೆಯೋದಕ್ಕೆ ನಾವು ಶುರು ಮಾಡ್ತೀವಿ. ಓಕೆ, ಇಲ್ಲ ಇವಾಗ ನನ್ನಲ್ಲಿ ಆಧ್ಯಾತ್ಮಿಕ ಹುಟ್ಕೊಂಡಿದೆ, ನಾನು ನನ್ನ ಹಾದಿನಲ್ಲೇ ನಡಿಬೇಕು ಅಂತ ಕೆಟ್ಟ ದಾರಿನಲ್ಲೂ ನಡೆಯೋರಿದ್ದಾರೆ. ಆದರೆ ಕೆಟ್ಟ ದಾರಿನಲ್ಲಿ ನಡೆಯೋದಕ್ಕೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ಗುಣ ಹುಟ್ಕೊಳ್ಳೋದು ಅಂದರೆ ಏನು, ನಮ್ಮನ್ನು ಯಾರೋ ನಡೆಸ್ತಾಯಿದ್ರು,
ಓಕೆ. ಮನೇಲಿ ಜೀವಂತವಾಗಿರೋರು, ಮನೇಲೇ ಆಗಲಿ ಬೇರೆ ಆಫೀಸಲ್ಲೇ ಆಗಲಿ ಎಲ್ಲೇ ಆಗಲಿ, ನಮ್ಮನ್ನು ಯಾರೋ ನಡೆಸ್ತಾಯಿದ್ರು, ಆ ದಿನಲ್ಲಿ ನಾವು ನಡೀತಾ ಇದ್ವಿ. ಆದರೆ ಇವಾಗ ಅವ್ರ ಮಾತು ಕೇಳ್ತೀವಿ, ಕೇಳಿ ಕೂಡ ನಮ್ಮ ಒಂದು ಇಚ್ಛೆಯಂತೆ ನಾವು ನಡೆಯೋದಕ್ಕೆ ಶುರು ಆಗ್ತೀವಿ. ಅವ್ರ ಮಾತು ಕೇಳಿದ್ದೀವಿ, ಹಾಂ ಮಾಡ್ತೀವಿ, ಆ ಥರ ಹೇಳ್ತಾರಲ್ಲ, ಹಾಂ ಅದನ್ನು ಮಾಡ್ತೀವಿ ಅಂತ ಕೇಳ್ತೀವಿ. ಕೇಳು ನಮ್ಮ ಹಾದಿ ಒಂದು ಒಳ್ಳೆ ರೀತಿ, ಒಳ್ಳೆಯದನ್ನು ವಿಚಾರ ಮಾಡಿ ನಾವು ನಡೆಯೋದಕ್ಕೆ ಶುರು ಆಗ್ತೀವಿ. ಇದು ಒಂದು ಗುಣ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಇವಾಗ ಯಾರ ಮಾತಿಗೂ ನಾವು ಕೆಟ್ಟ ಮಾತಿಗೆ ಬೆಲೆ ಕೊಡಲ್ಲ. ಒಳ್ಳೆಯದನ್ನು ನೋಡಿ ಒಳ್ಳೆಯದನ್ನು ಮಾಡೋದಕ್ಕೆ ಶುರು ಮಾಡ್ತೀವಿ ಅಲ್ವಾ. ಇದು ಒಂದು ಗುಣ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಇವಾಗ 5 ಗುಣಗಳನ್ನು ನಾನು ಹೇಳಿದೆ ಅಲ್ವಾ. ಇವಾಗ 6ನೇ ಸಂಕೇತ ಕೇಳಿ. 6ನೇ ನಿಮ್ಮಲ್ಲಿ ಹುಟ್ಕೊಳ್ಳೋ ಗುಣ, ಒಳಗಡೆಯಿಂದ ನಮಗೆ ಒಂದು ಧ್ವನಿ ಕೇಳಿಬರೋದಕ್ಕೆ ಶುರು ಆಗುತ್ತೆ. ಏನಂತ? ಆವಾಜ್. ಒಳಗಡೆಯಿಂದನೇ ಒಂದು ಧ್ವನಿ ಏನಂತ ಹೇಳೋದಕ್ಕೆ ಶುರು ಮಾಡುತ್ತೆ. ಅದು ಇನ್ನು ಏನೇ ಕಷ್ಟ ಬರಲಿ, ಎಷ್ಟೇ ದುಃಖಗಳು ಬರಲಿ, ಎಷ್ಟೇ ಅಡ್ಡಿ ಆತಂಕಗಳು ಬರಲಿ, ಇನ್ನು ನಿಲ್ಲಲ್ಲ, ಇನ್ನು ನಿಲ್ಲಿಸಲ್ಲ. ನಾವು ನಡೀತಾ ಇರೋ ಹಾದಿನ ಸ್ಟಾಪ್ ಮಾಡಲ್ಲ. ನಾವು ಯಾವ ಗುರಿ ಮುಟ್ಟೋದಕ್ಕೆ ನಾವು ಎದ್ದಿದ್ದೀವಿ, ಅದನ್ನು ಗುರಿ ಮುಟ್ಟಲೇಬೇಕು ಅಂತ ನಾವು ಒಂಥರ ಹಠ ಶುರು ಆಗುತ್ತೆ ನಮ್ಮ ಒಳಗಡೆನೆ. ಓಕೆ. ಆಧ್ಯಾತ್ಮಿಕ ಹೆಜ್ಜೆ ಇಟ್ಟ ಮೇಲೆ ನಮ್ಮಲ್ಲಿ ಉಟ್ಕೊಳ್ಳೋ ಒಂದು ಗುಣ ಕೂಡ ಇನ್ನು ನಿಲ್ಲೋದು ಬೇಡ, ಸ್ಟಾಪ್ ಆಗಲ್ಲ, ಎಲ್ಲೂ ಸ್ಟಾಪ್ ಆಗಲ್ಲ. ಇನ್ನು ನಮ್ಮ ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಅಂದರೆ ನಡೀತೀವಿ ನಾವು, ಅದು ಎಂಡ್ವರೆಗೂ ನಾವು ನಡೀತಾನೆ ಇರ್ತೀವಿ. ಈ ಥರ ಒಂದು ಗುಣನೂ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಎಷ್ಟೇ ತಕ್ಲೀಫಾಗಲಿ, ನಮಗೆ ಎಷ್ಟೇ ದುಃಖ ಆಗಲಿ, ಎಷ್ಟೇ ಅಡ್ಡಿ ಆಗಲಿ, ನಮ್ಮ ಮನೆಯಲ್ಲೂ ಕೂಡ ನೋಡಿ, ನನಗೂ ಕೂಡ ಎಷ್ಟೊಂದು ಹೇಳ್ತಾರೆ, ವಿಡಿಯೋ ಮಾಡಬೇಡ, ಈ ಒಂಟಿಯಾಗಿರೋದು ಬಿಟ್ಬಿಡು. ಯಾವಾಗಲೂ ಫೋನ್ ಮಾಡ್ತಾರೆ ನನಗೆ ಎಷ್ಟೊಂದು ಜನ, ಅದನ್ನು ಕೇಳ್ತಾ ಇರ್ತಾರೆ, ಇದನ್ನು ಕೇಳ್ತಾ ಇರ್ತಾರೆ. ಓಕೆ. ಇದು ಯಾವುದು ಸೆಷನ್ ತಗೋಬೇಡ, ಇದು ಆಧ್ಯಾತ್ಮಿಕ, ಇದರಲ್ಲಿ ಮುಳುಗಬೇಡ, ಇದನ್ನು ಬಿಟ್ಬಿಡು. ಎಲ್ಲ ಜನ ಹೇಳ್ತಾರೆ, ನನಗೆ ಮನೇಲೂ ಹೇಳ್ತಾರೆ, ನಮ್ಮ ಅಮ್ಮ ಹೇಳ್ತಾರೆ, ನಮ್ಮ ಅಣ್ಣ ಹೇಳ್ತಾರೆ. ಇವಾಗ ನೋಡಿ, ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಇದೆಲ್ಲ ಹೊಲ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ. ನಮ್ಮ ಅಣ್ಣ ಬಂದ್ರೆ ಅವಾಗಲೇ ನನಗೆ ಕೇಳಿದ್ರೆ ಏನು ಮಾಡ್ತಾಯಿದ್ಯಾ ಅಂತ ನನ್ನ ಹೆಸರು ಹಿಡಿದ್ಬಿಟ್ಟು ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಇದು ಎಲ್ಲ ಕಬ್ಬು ಬೆಳೆದಿದೆ ಅಲ್ಲ, ಇದ್ರದ್ದು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ. ಅವ್ನ ಮನೆ ಕಡೆ ಹೋದ. ಇವಾಗ ಮತ್ತೆ ನಾನು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಯಾರೂ ಇಷ್ಟಪಡಲ್ಲ. ಓಕೆ. ಏನು ಇಷ್ಟಪಡ್ತಾರೆ? ಹುಟ್ಟಿದಾಳೆ, ಎಂಜಾಯ್ ಮಾಡಲಿ, ಚೆನ್ನಾಗಿರಲಿ, ಮಕ್ಕಳು ಗಂಡ ಎಂಜಾಯ್ ಮಾಡಲಿ. ಅದೆಲ್ಲ ಬಿಟ್ಟಿದ್ದೇನು ವೀಡಿಯೋ, ಅವ್ರು ಫೋನ್ ಮಾಡಿದ್ರೆ ಅವ್ರ ಜೊತೆ ಮಾತಾಡೋದು, ಇವರಿಗೆ ಸೆಷನ್ ಕೊಡೋದು, ಅವ್ರಿಗೆ ಸೆಷನ್ ಕೊಡೋದು, ಇವ್ರಿಗೆ ಕ್ಲಾಸ್ ತೊಗೊಳೋದು, ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದಾಳೆ. ಇದು ಮಾಡಬೇಡ, ಚೆನ್ನಾಗಿರು, ಆರಾಮಾಗಿರು, ಹ್ಯಾಪಿಯಾಗಿರು, ಎಲ್ಲರೂ ಹೆಂಗಿರ್ತಾರೆ ನೋಡು, ಹಂಗಿರು, ಹಿಂಗಿರು, ಉಟ್ಕೋ, ತೊಟ್ಕೋ, ಬಂಗಾರ ತೊಟ್ಕೋ, ಈ ಥರ ಎಲ್ಲ ಹೇಳ್ತಾರೆ. ಆದರೆ ನನ್ನ ಮನಸ್ಸಲ್ಲೇ ಒಂದು ಬೇರೆ, ನಾನೇ ಒಂದು ಬೇರೆ. ನನಗೆ ಆ ಥರ ಇರಬೇಕು, ಈ ಥರ ಇರಬೇಕು, ಇದು ಯಾವುದೂ ಆಸೆ ಇಲ್ಲ. ಇರಬೇಕು, ಜನಗಳ ಮುಂದೆ ಯಾವ ಥರ ಇರಬೇಕು ಆ ಥರ ಇರ್ತೀನಿ. ಇನ್ನೊಂದು ಹೇಳಬೇಕಂದ್ರೆ, ನಾನು ರಿಯಲ್ ಆಗೇ ಇರೋದು. ಆಡಂಬರ ಜಾಸ್ತಿ ನನಗೆ ಬೇಕಿಲ್ಲ, ತೋರಿಸ್ಕೊಳ್ಳೋದು ನನಗೆ ಜಾಸ್ತಿ ಬೇಡ. ಇವಾಗ ಜನ ನಮ್ಮ ಅಕ್ಕಂದ್ರು ಇದ್ದಾರೆ, ನಮ್ಮ ಮನೇಲೆ, ನಮ್ಮ ರಿಲೇಷನಲ್ಲೇ ಸ್ವಲ್ಪ ಇದ್ದಾರೆ. ನಾನು ನೋಡ್ತೀನಿ, ಎಲ್ಲರಿಗೂ ನೋಡ್ತಾಯಿದ್ದೀನಿ, ಆ ರೀತಿ ಇರಬೇಕು, ಈ ರೀತಿ ಇರಬೇಕು, ತೋರಿಸ್ಕೋಬೇಕು, ಜಂಬ ಕೊಚ್ಕೊಳ್ಳೋದು. ನನಗೆ ಅದು ಯಾವುದೂ ಇಷ್ಟ ಆಗಲ್ಲ. ನಾನು ಅದಕ್ಕೆ ಎಷ್ಟೋ ಜನ ನನಗೆ ಹೇಳ್ತಾರೆ ಇದು ಬೇಡ, ಆದರೂ ನಾನು ಬಿಡಲ್ಲ. ಹಾಂ, ಸುಮ್ಮನೆ ಅವ್ರಿಗೆ ಹೇಳ್ತೀನಿ, ಸರಿ ನಾನು ಮಾಡಲ್ಲ ಅಂತ ಹೇಳ್ತೀನಿ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಏನೇ ಬರಲಿ. ನಿಮಗೆ ಕ್ಲಾಸ್ ಕೊಡೋವಾಗೂ ಕೂಡ, ಏಂಜಲ್ ಕ್ಲಾಸು ಅದು ಕೊಡೋವಾಗೂ ಕೂಡ, ಅಲ್ಲೂ ಕೂಡ ಮನೇಲಿ ತುಂಬ ನನಗೆ ಹಂಗೆ ಹಿಂಗೆ ಹೇಳಿರ್ತಾರೆ. ಏನು ಮಾಡ್ತಾ ಇರ್ತೀಯ, ಅದನ್ನು ಬಿಟ್ಬಿಡು, ಇದನ್ನು ಚೆನ್ನಾಗಿ ಸುಖವಾಗಿರು, ಆರಾಮಾಗಿರು, ನೀನು ಆರಾಮಾಗಿರು ಅಂತ ಹೇಳ್ತಾರೆ. ಕಷ್ಟಪಡಬೇಡ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಕಷ್ಟಪಡ್ತಾ ಇರೋದು ಏನಿಲ್ಲ. ನಾನು ಯಾವ ಹಾದಿಗೆ ಹೋಗಬೇಕು ಆ ಹಾದಿಗೆ ನಾನು ಹೋಗ್ತಾಯಿದ್ದೀನಿ. ಇದನ್ನು ಇಲ್ಲಿ ಅರ್ಧಕ್ಕೆ ಬಂದು ನಾನು ಸ್ಟಾಪ್ ಮಾಡಿದ್ರೆ ನಾನು ಮಾಡಿರೋದೆಲ್ಲ ವ್ಯರ್ಥ ಅಲ್ವಾ. ಅದಕ್ಕೆ ಈ ಥರ ಒಂದು ಗುಣನೂ ಹುಟ್ಕೊಂಡ್ಬಿಡುತ್ತೆ. ಆಧ್ಯಾತ್ಮಿಕದ ಕಡೆ ಯಾರು ಬರ್ತಾರೆ, ಸ್ಟಾಪ್ ಮಾಡಲ್ಲ, ಅದನ್ನು ಪೂರ್ತಿ ಮುಟ್ಟೋವರೆಗೂ, ಗುರಿ ಮುಟ್ಟೋವರೆಗೂ ನಮ್ಮ ಮಂಜಿಲ್ ಎಲ್ಲಿದೆ
ಅಲ್ಲಿ ತಲುಪೋವರೆಗೂ ನಾವು ಅದನ್ನು ಸ್ಟಾಪ್ ಮಾಡಲ್ಲ. ಓಕೆ, ಇದು ಗುಣನೂ ನಿಮ್ಮ ಹತ್ರ ಹುಟ್ಕೊಳ್ಳುತ್ತೆ. ಓಕೆ ನೋಡಿ, ಅಲ್ಲಿ ಕೂತ್ಕೊಂಡಿದ್ದೆ, ಇವಾಗ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ. ಓಕೆ ಸರಿ, ಇವಾಗ 7ನೇ ಗುಣ ಹುಟ್ಕೊಳ್ಳೋದು ನಿಮ್ಮ ಹತ್ರ. ಇದು 7 ನಂಬರ್ಗೆ ಹುಟ್ಕೊಳ್ಳುತ್ತೆ, ಇದು 6 ನಂಬರ್ಗೆ ಹುಟ್ಕೊಳ್ಳುತ್ತೆ, ಆ ಥರ ಅಂದ್ಕೋಬೇಡಿ. ಇಷ್ಟು ಗುಣಗಳು, ನಾನು ಹೇಳಿರೋ ಎಲ್ಲ ಗುಣಗಳು ಆಲ್ರೆಡಿ ಹುಟ್ಕೊಂಡ್ಬಿಟ್ಟಿರುತ್ತೆ. ಓಕೆ, ಅಥವಾ ಹುಟ್ಕೊಳ್ತಾ ಇರುತ್ತೆ ಒಂದೊಂದಾಗಿ, ಅಥವಾ ಆಲ್ರೆಡಿ ಹುಟ್ಟಿಬಿಟ್ಟಿರುತ್ತೆ, ಗುಣ ನಿಮ್ಮಲ್ಲಿ ಹುಟ್ಕೊಂಡಿರುತ್ತೆ. ಓಕೆ, 7ನೇ ಗುಣ ನಿರ್ಭಯ. ಭಯ ಇರಲ್ಲ, ಭಯ ಬಿಟ್ಬಿಡ್ತೀವಿ. ಫಸ್ಟು ನಾವು ತುಂಬ ಹೆದರಿಕೆ ಆಗ್ತಾ ಇರುತ್ತೆ. ನಾವು ಸತ್ತೋಗ್ಬಿಟ್ರೆ ಹೇಗೆ, ನಮ್ಮ ಮಕ್ಕಳಿದ್ದಾರೆ, ನಮ್ಮ ಪ್ರಪಂಚ ಇದೆ. ಇವಾಗಲೂ ಎಲ್ಲೋ ಒಂದು ಕಡೆ ನಮ್ಮ ಚಿಕ್ಕ ಮಕ್ಕಳು ಇರ್ತಾರೆ. ನಮಗೇನಾದರೂ ಹೆಂಗಪ್ಪ, ನಮ್ಮ ಮಕ್ಕಳಿಗೆ ಯಾರು ನೋಡಬೇಕು, ಆ ಥರ ಭಯ ಇರುತ್ತೆ ಸ್ವಲ್ಪ. ಆದರೆ ಆಧ್ಯಾತ್ಮಿಕದ ಕಡೆ ಬಂದವರಿಗೆ ಆ ಭಯ ಕೂಡ ನಿಧಾನವಾಗಿ ಹೊರಟೋಗೋದಕ್ಕೆ ಶುರು ಆಗುತ್ತೆ. ಯಾರೇನೇ ಅಂದರೂ ಭಯ ಪಡಲ್ಲ ನಾವು. ಒಂದಿನ ಹೋಗೋದೇ ಇದೆ ಅಲ್ವಾ. ಯಾರೇನೇ ಅಂದರೂ ಭಯ ನಮಗೆ ಹುಟ್ಕೊಳ್ಳಲ್ಲ. ನಿರ್ಭಯಿಗಳಾಗ್ತಾ ಹೋಗ್ತೀವಿ. ಫಸ್ಟು ಮುಂಚೆ ನಾವು ಹೆದರ್ಕೋತಾ ಇದ್ವಿ. ಯಾರಾದರೂ ಏನಾದರೂ ಜಗಳ ಮಾಡಿದ್ರು ನಮ್ಮ ಜೊತೆ ನಾವು ಹೆದರ್ಕೋತಾ ಇದ್ವಿ. ಆಗ ಇವಾಗೇನಾಗುತ್ತೆ, ಅವ್ರದ್ದು ಅಥವಾ ನಮ್ಮದು, ಒಂದು ಅವ್ರು ಹೋಗಿರ್ತಾರೆ, ಇಲ್ಲ ನಾವು ಹೋಗಿರ್ತೀವಿ, ತಪ್ಪಂತೂ ಮಾಡಲ್ಲ, ಆ ಥರ ಒಂದು ಹುಟ್ಕೊಳ್ಳುತ್ತೆ. ನಾವು ಜಗಳ ಮಾಡಲ್ಲ, ನಾವು ಅಷ್ಟೊಂದು ಅಲ್ಲ, ಆಧ್ಯಾತ್ಮಿಕರು ಕ್ರೂರಿಗಳು ಅಲ್ಲ. ಆದರೆ ಈ ಥರ ನಾವು ನಿರ್ಭಯಿಗಳಾಗೋದಕ್ಕೆ ಶುರು ಆಗ್ತೀವಿ. ಓಕೆ, ಭಯ ಇರಲ್ಲ, ನಿರ್ಭಯ ಹುಟ್ಕೊಳ್ಳುತ್ತೆ. ಯಾವುದೇ ಕಾರಣ, ಯಾರೇ ಜಗಳ ಮಾಡಲಿ ಅದಕ್ಕೂ ಭಯ ಇರಲ್ಲ ನಮಗೆ. ಅಂದರೆ ಹ್ಯಾಂಡಲ್ ಮಾಡ್ತೀವಿ, ಯಾವುದೇ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತೀವಿ. ಫಸ್ಟು ಅದನ್ನು ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲ್ಲ, ಇವಾಗ ಆಟೋಮೆಟಿಕ್ಕಾಗಿ ಒಂದು ಉತ್ತರಗಳು ನಮಗೆ ಬರೋದಕ್ಕೆ ಶುರು ಆಗುತ್ತೆ. ಯಾವುದೇ ಜಗಳ ಆಗಲಿ ನಿಧಾನವಾಗಿ ಅದನ್ನು, ಜಗಳ ಆಗಲ್ಲ, ಯಾಕಂದರೆ ನಾವು ಶಾಂತವಾಗಿಬಿಡ್ತೀವಿ ಫಸ್ಟು. ಇವಾಗ ಎದುರುಗಡೆ ಅವ್ರು ಯಾರೇ ನಮ್ಮ ಜೊತೆ ಜಗಳ ಆಡೋದಕ್ಕೆ ಬಂದರೂ ಅರಿವು ಇರುತ್ತೆ ನಮ್ಮ ಹತ್ರ. ಓಕೆ, ನಮ್ಮ ಆತ್ಮಕ್ಕೆ ಎಲ್ಲ ಅರಿವಿರುತ್ತೆ. ಇದರಲ್ಲೇನಿದೆ, ಜಗಳ ಮಾಡಿ ನಾವು ಅವ್ರಿಗೆ ಬೈಯೋದು, ಆಸ್ತಿ ಪಾಸ್ತಿ ಜಗಳ, ಅಲ್ಲಿಗೆ ಏನೇ ಆಗಲಿ, ಅಯ್ಯೋ ಒಂದಿನ ಬಿಟ್ಟು ಹೋಗೋದೇ ಇದೆ ಅಲ್ವಾ. ಅದಕ್ಕೆ ಜಗಳ ಮಾಡಲ್ಲ, ನಿಧಾನವಾಗಿ ಕುತ್ಕೊಂಡು ಬಗೆಹರಿಸ್ಕೋತೀವಿ. ಆದರೆ ಭಯ ಮಾತ್ರ ಇರಲ್ಲ ನಮ್ಮ ಹತ್ರ, ನಿರ್ಭಯಗಳಾಗ್ತೀವಿ. ಓಕೆ, ಸಾಯೋದಕ್ಕೂ ಹೆದರಲ್ಲ. ಆ ಥರ ಒಂದು ಗುಣನೂ ಹುಟ್ಕೊಳ್ಳುತ್ತೆ. ವಿಡಿಯೋ ದೊಡ್ಡದಾಗ್ತಾ ಇದೆ. ಓಕೆ, ಪರವಾಗಿಲ್ಲ. ಇನ್ನು 8ನೇ ಗುಣ. ಓಕೆ, 8ನೇ ಗುಣ ಏನಪ್ಪ ಅಂದರೆ, ನಮಗೆ ಜೀವನ ಚಿಕ್ಕದು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಮೊದಲು ಜೀವನ ದೊಡ್ಡದಿದೆ, ನಾವು ಇನ್ನೂ ತುಂಬ ದಿನ ಬದುಕ್ತೀವಿ, ನಾವು ಇಲ್ಲೇ ಇರ್ತೀವಿ, ಭೂಮಿ ಮೇಲೇ ಇರ್ತೀವಿ. ಇವಾಗಲೂ ಕೂಡ ಯಾರ್ದೋ ಒಂದು ಅಂತಿಮ ಸಂಸ್ಕಾರಕ್ಕೆ ಹೋಗಿರ್ತಾರಲ್ಲ, ಏನು ಅನ್ಕೋತೀವಿ, ಅವ್ರು ಮಾತ್ರ ತೀರೋಗಿದ್ದಾರೆ, ಅವ್ರಿಗೆ ಮಾತ್ರ ಸಾವಾಗಿದೆ, ನಮಗೆ ಸಾವಾಗೋದೇ ಇಲ್ಲ. ನಾವು ಭೂಮಿ ಮೇಲೇ ಕುತ್ಕೊಂಡ್ಬಿಡ್ತೀವಿ, ಭೂಮಿ ಮೇಲೇ ಇರೋದು. ಜೀವನ ದೊಡ್ಡದಿದೆ, ಅದನ್ನು ಸಂಪಾದನೆ ಮಾಡಬೇಕು, ಇದನ್ನು ಸಂಪಾದನೆ ಮಾಡಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು. ಫಸ್ಟು ಈ ಥರದ ವಿಚಾರಗಳು ನಮ್ಮಲ್ಲಿರುತ್ತೆ. ಆದರೆ ಯಾವಾಗ ಆಧ್ಯಾತ್ಮಿಕರಾಗ್ತೀರ, ಆಗ ಅಯ್ಯೋ ಜೀವನ ಇರೋದೇ ಇಷ್ಟೇನಾ, ಸ್ವಲ್ಪ ಜೀವನ ಇದೆಯಪ್ಪ, ಇನ್ನೂ ನಮ್ಮ ಹತ್ರ ಟೈಮ್ ಇಲ್ಲ, ನಾವು ಏನು ಮಾಡೋಕ್ಕೆ ಬಂದಿದ್ದೀವಿ ಅದನ್ನು ಮಾಡಬೇಕು. ಇವಾಗ ಒಂದೊಂದು ನಮ್ಮ ಶ್ವಾಸದ ಕಿಮ್ಮತ್ತು ಕೂಡ ನಾವು ಅರಿಯೋದಕ್ಕೆ ಶುರು ಮಾಡ್ತೀವಿ. ನಾವು ಎಷ್ಟು ಶ್ವಾಸವನ್ನು ತಗೊಂಡು ಬಂದಿರ್ತೀವಿ ಮೇಲಿಂದ, ಆ ಒಂದೊಂದು ಶ್ವಾಸದ ಉಸಿರಾಟದ ಕಿಮ್ಮತ್ತು ನಾವು ಅರಿಯೋದಕ್ಕೆ ಶುರು ಮಾಡ್ತೀವಿ. ಅಬ್ಬಾ ಚಿಕ್ಕದಿದೆ ಜೀವನ, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು,
ಇವಾಗ ನಮ್ಮ ಉಸಿರಾಟ ಎಷ್ಟು ಇದೆ ನಮಗೆ ಗೊತ್ತಿಲ್ಲ, ಎಷ್ಟು ಕಳೆದೋಗ್ಬಿಟ್ಟಿದೆ, ಎಷ್ಟು ಉಸಿರನ್ನ ತೊಗೊಂಡಿದ್ದೀವಿ, ಎಷ್ಟು ಉಸಿರನ್ನ ಹೊರಗಡೆ ಹಾಕಿದ್ದೀವಿ ಗೊತ್ತಿಲ್ಲ, ಇನ್ನು ಎಷ್ಟು ಉಸಿರು ಉಳಿದಿದೆ ಅದ್ರ ಕಿಮ್ಮತ್ತು ನಮಗೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಓಕೆ, ಜೀವನ ಇಷ್ಟೇ ಇದೆಯಪ್ಪ, ನಾವು ಬಂದಿರೋ ಕೆಲಸ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ಈ ಥರ ಜೀವನ ಚಿಕ್ಕದಿದೆ ಅನಿಸೋದಕ್ಕೆ ಶುರು ಆಗುತ್ತೆ. ಓಕೆ, ಇನ್ನು 9ನೇ ಗುಣ ಏನಪ್ಪ ಅಂದರೆ ನಿಮ್ಮ ಒಳಗಡೆ ಕರುಣೆ ಹುಟ್ಕೊಳ್ಳುತ್ತೆ. ಓಕೆ, ಇದು ಸಾಧಾರಣವಾದ ಗುಣ ಅಲ್ಲ. ಸಣ್ಣ ಸಣ್ಣ ಜೀವಗಳಿಗೂ ಕೂಡ ನೀವು ಪ್ರೀತಿ ತೋರಿಸೋದಕ್ಕೆ ಶುರು ಮಾಡ್ತೀರಾ, ಪ್ರೇಮಿಸ್ತೀರಾ. ಓಕೆ, ಕರುಣೆ ಹುಟ್ಕೊಂಡ್ಬಿಡುತ್ತೆ, ಪ್ರೀತಿ ಹುಟ್ಕೊಳ್ಳುತ್ತೆ. ಒಂದು ವೃದ್ಧರು ಇರ್ತಾರಲ್ಲ, ವಯಸ್ಸಾಗಿರೋರನ್ನ ನೋಡಿದ್ರೆ ನಿಮಗೆ ಕರುಣೆ ಬರುತ್ತೆ. ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪುಟ್ಟ ಜೀವಿಗಳನ್ನು ನೋಡಿದ್ರೂ ನಿಮಗೆ ಕರುಣೆ ಹುಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದಕ್ಕೆ ಒಂದು ಸ್ವಲ್ಪನೂ ನೋವಾದರೆ ನಿಮ್ಮ ಅಂತರಾಳದಲ್ಲಿ ನೋವಾಗೋದಕ್ಕೆ ಶುರು ಆಗುತ್ತೆ, ನಿಮಗೆ ಆಗಿರೋ ಥರ ದುಃಖ ಆಗುತ್ತೆ. ಈ ಥರ ಒಂದು ಕರುಣಾಮಯಿ ಆಗೋದಕ್ಕೆ ಶುರು ಆಗ್ತೀರಾ. ಈ ಗುಣ ನಿಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಓಕೆ, ಈ ಥರ ಕರುಣಾಮಯಿ ಆಗ್ತಿರಲ್ಲ, ಕರುಣಾಮಯಿ ಆದ ತಕ್ಷಣ ಇನ್ನೊಂದು ಏನಂದರೆ ನಿಮ್ಮ ಊರ್ಜಾ ಇರುತ್ತಲ್ಲ, ನಿಮ್ಮ ಊರ್ಜಾ ದೊಡ್ಡದಾಗೋದಕ್ಕೆ ಶುರು ಆಗುತ್ತೆ. ಓಕೆ, ಊರ್ಜಾ ಅಂದರೆ ಗೊತ್ತಲ್ವಾ, ನಿಮ್ಮ ಪ್ರಾಣದ ಊರ್ಜಾ, ನಿಮ್ಮ ಶರೀರದ ಸುತ್ತಮುತ್ತ ಇರೋ ಒಂದು ಎನರ್ಜಿ ಅದು ದೊಡ್ಡದಾಗೋದಕ್ಕೆ ಶುರು ಆಗುತ್ತೆ. ದೊಡ್ಡದು ಅಂದರೆ ದೇವರ ತಲೆ ಹಿಂದೆ ಒಂದು ಪ್ರಕಾಶ ಇರುತ್ತಲ್ಲ, ದೊಡ್ಡ ಪ್ರಕಾಶ, ಆ ಥರ ನಿಮ್ಮ ಊರ್ಜಾ ಕೂಡ ಪಾಸಿಟಿವ್ ಆಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ನಾನು ಅವರ ರೀಡಿಂಗ್ ಕ್ಲಾಸಲ್ಲಿ ಎಲ್ಲರಿಗೂ ಹೇಳಿದ್ದೀನಿ ಇದ್ರ ಬಗ್ಗೆ. ಆ ಥರ ಒಂದು ನಿಮ್ಮ ಎನರ್ಜಿ ಕರುಣಾಮಯಿಗಳಾಗಿದ್ರೆ ಪಾಸಿಟಿವ್ ಎನರ್ಜಿಯಾಗಿ ಪರಿವರ್ತನೆ ಆಗೋದಕ್ಕೆ ಶುರು ಆಗುತ್ತೆ, ಆಮೇಲೆ ದೊಡ್ಡದಾಗೋದಕ್ಕೆ ಶುರು ಆಗುತ್ತೆ. ಓಕೆ, ಸರಿ, ಇವಾಗ 10ನೇ ಗುಣ ಹುಟ್ಕೊಳ್ಳೋದು. ನಿಮ್ಮಲ್ಲಿ 10ನೇ ಯಾವ ಗುಣ ಹುಟ್ಕೊಳ್ಳುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ನಿಮಗೆ ಯಾವುದೋ ಒಂದು 10 ವರ್ಷ ಆಗಿರಲಿ, 12 ವರ್ಷ ಆಗಿರಲಿ, ನಿಮ್ಮ ದ್ವೇಷ, ನಿಮ್ಮ ಜೊತೆ ಕೆಟ್ಟದ್ದು ಮಾಡಿರೋ ಒಬ್ಬ ದ್ವೇಷ ಇರ್ತಾನೆ, ಶತ್ರು ಇರ್ತಾನೆ. ಓಕೆ, ದ್ವೇಷಿಸಿರೋ ಶತ್ರು. ಓಕೆ, ಜಗಳ ಆಗಿರುತ್ತೆ, ದೊಡ್ಡ ಜಗಳ ಆಗಿರುತ್ತೆ, ಹಳೆಯ ಸಿಟ್ಟುಗಳಿರುತ್ತೆ, ಕಟ್ಟಿ ಹಾಕ್ಕೊಂಡಿರ್ತೀರ, ಹಳೆಯ ದ್ವೇಷ, ಶೇಡು, ಸಿಟ್ಟು, ಇವೆಲ್ಲವನ್ನು ಕಟ್ಟಿ ಇಟ್ಕೊಂಡಿರ್ತೀರ ನಿಮ್ಮ ಮನಸ್ಸಿನ ಒಳಗಡೆ. ಅವುಗಳು ಏನಾಗೋದಕ್ಕೆ ಶುರು ಆಗುತ್ತೆ, ಸ್ವಲ್ಪ ಕಾಲ್ ಬರ್ತಾ ಇದೆ, ಕಾಲ್ ಕಟ್ಟಾದ ತಕ್ಷಣ ನನ್ನ ವಿಡಿಯೋನೂ ಕಟ್ಟಾಗಿಬಿಡುತ್ತೆ. ಈ 10ನೇ ಸಂಕೇತ ಹೇಳ್ತಾ ಇದ್ದೀನಿ, ಸರಿ, ಕಟ್ಟಾಗಿಲ್ಲ. ಕಾಲ್ ಕಟ್ಟಾದಮೇಲೆ ನನ್ನ ವಿಡಿಯೋನೂ ಕಟ್ಟಾಗಿಬಿಡುತ್ತೆ. ಕಾಲ್ ಬಂದಿತ್ತು, ಕಟ್ಟಾಗಿತ್ತು. 10ನೇ ಗುಣ ನಾನು ಹೇಳ್ತಾ ಇದ್ದೆ ಅಲ್ವಾ. ಯಾವುದೇ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಲ್ಲ, ದ್ವೇಷನ, ಸಿಟ್ಟು, ಶೇಡು, ಯಾರ ಜೊತೆನೋ ನಾವು ಸತ್ರು ಕೂಡ ಅವ್ರ ಮುಖ ನೋಡಬಾರ್ದು, ನಾನು ಸತ್ರು ಅವ್ರನ್ನ ಮುಖ ನೋಡಲ್ಲ, ಅವ್ರನ್ನ ಯಾವತ್ತೂ ನಾನು ಕ್ಷಮಿಸಿ ಬಿಡಲ್ಲ ಅಂತ ನಾವು ಅಂದ್ಕೊಂಡು ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಕಟ್ಟಿಬಿಟ್ಟು ಇಟ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗ ನಾವು ಆಧ್ಯಾತ್ಮಿಕರ ಆಗೋದಕ್ಕೆ ಶುರು ಆಗ್ತೀವಿ, ಆಗ ಆ ಕಟ್ಟಿಟ್ಟಿರೋ ಗಂಟು ನಿಧಾನವಾಗಿ ಸಡಿಲ ಆಗೋದಕ್ಕೆ ಶುರು ಆಗುತ್ತೆ, ಬಿಚ್ಚೋದಕ್ಕೆ ಶುರು ಆಗುತ್ತೆ. ಅವ್ರಿಗೂ ನಾವು ನಿಧಾನವಾಗಿ ಕ್ಷಮಿಸಿಬಿಡೋದಕ್ಕೆ ಶುರು ಮಾಡ್ತೀವಿ. ಏನಪ್ಪ ಏನಿದೆ ಜೀವನದಲ್ಲಿ, ಸಿಟ್ಟು, ಸೇಡು, ದ್ವೇಷ, ಇದೆಲ್ಲವನ್ನು ನಾವು ನಿಧಾನವಾಗಿ ಬಿಡೋದಕ್ಕೆ ಶುರು ಮಾಡ್ತೀವಿ. ಕಡೆಗೆ ಒಂದಿನ ಅವ್ರಿಗೆ ಮಾತಾಡ್ಸೇ ಬಿಡ್ತೀವಿ. ಅವ್ರದ್ದೇ ತಪ್ಪಿದ್ರೂ ಕೂಡ ನಾವು ಕ್ಷಮೆ ಕೇಳಿಬಿಡ್ತೀವಿ ಅವ್ರಿಗೆ. ಸರಿ, ನನ್ನಿಂದನಾದರೂ ಏನಾದರೂ ತಪ್ಪಾಗಿರ್ಬೋದು, ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳಿಬಿಡ್ತೀವಿ. ಯಾಕಂದರೆ ಕರ್ಮ ಬೇಡ, ನಮಗೆ ಕರ್ಮ ಕಟ್ಕೊಂಡು ಹೋಗೋದು ಬೇಡ ನಾವು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮ್ಮನ್ನು ಕ್ಷಮಿಸಿಬಿಡು. ಏನಾಗ್ತಾರೆ, ಆಧ್ಯಾತ್ಮಿಕದ ಕಡೆ ಹೋಗ್ತಾ ಇರೋ ಜನಗಳು ಅವ್ರು ತಪ್ಪು ಮಾಡದೇ ಇದ್ರೂ ಕ್ಷಮೆ ಕೇಳೋದನ್ನು ಕಲಿತ್ಬಿಡ್ತಾರೆ. ಓಕೆ, ಇದು ಒಂದು ದೊಡ್ಡ ಗುಣ ಹುಟ್ಕೊಂಡ್ಬಿಡುತ್ತೆ ಅವ್ರ ಹತ್ರ. ಅವ್ರ ತಪ್ಪೇ ಇರಲ್ಲ, ಎದುರುಗಡೆ ಇರೋವ್ರ ತಪ್ಪಿರುತ್ತೆ. ಅದಕ್ಕಿಂತ ಮುಂಚೆನೇ
ಜಗಳ ಆಗೋಕ್ಕಿಂತ ಮುಂಚೆನೇ ಸಾರಿ, ನನ್ನ ಕ್ಷಮಿಸ್ಬಿಡು, ನನ್ನದೇ ತಪ್ಪು ಅಂತ ಕೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಈ ಒಂದು ಗುಣ ಅವರಲ್ಲಿ ಹುಟ್ಕೊಳ್ಳುತ್ತೆ. ಎಲ್ಲ ದ್ವೇಷ, ಸಿಟ್ಟು, ಸೇಡು ಎಲ್ಲನೂ ಬಿಟ್ಬಿಡ್ತಾರೆ. ಎಲ್ಲ ತೆಗೆದು ಹಾಕಿಬಿಟ್ಟು ಚೆನ್ನಾಗಿರೋದಕ್ಕೆ, ಶಾಂತವಾಗಿ ಸ್ಥಿರವಾಗಿರೋದನ್ನು ಕಲ್ತ್ಬಿಡ್ತಾರೆ. ಓಕೆ, ಈ 10 ಗುಣಗಳು ನಿಮ್ಮಲ್ಲಿದ್ದರೆ ನೀವು ಸಂತೋಷ ಪಡಿ. ಓಕೆ, ನೀವು ಕೂಡ ಆಧ್ಯಾತ್ಮಿಕರಾಗ್ತಾ ಇದ್ದೀರಾ ಅಂತಲೇ ಅರ್ಥ, ಆಗಿಬಿಟ್ಟಿದ್ದೀರಾ ಅಂತಲೇ ಅರ್ಥ. ಓಕೆ, ಸರಿ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು. ಓಕೆ, ಇನ್ನೊಂದು ಏಂಜಲ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅವರ ರೀಡಿಂಗ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ 7 ಚಕ್ರಾಸ್ ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ. ಚಿಕ್ಕ ಪುಟ್ಟ ದುಡ್ಡಲ್ಲಿ, ಓಕೆ, ದೊಡ್ಡ ದುಡ್ಡೇ ಇಲ್ಲ ಇಲ್ಲಿ, ಸಣ್ಣ ಅಮೌಂಟಲ್ಲಿ ಇವೆಲ್ಲ ಕ್ಲಾಸ್ ಯಾರೂ ಕೊಡೋಲ್ಲ. ನಿಮಗೆ ತುಂಬ ಮಾಹಿತಿ ಸಿಗುತ್ತೆ ಅದರಲ್ಲಿ. ಇವಾಗ ಏಂಜಲ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಹುಟ್ಟುತ್ತಾನೆ ಏಂಜಲ್ ಇರ್ತಾರೆ ನಿಮ್ಮ ಹತ್ರ. ನಿಮ್ಮ ಏಂಜಲ್ ಯಾರು, ಎತ್ತ, ಏನು ತಿಳ್ಕೊಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇನ್ನು ಯಾವುದೇ ಕಷ್ಟ ಇದ್ರೂ, ಏನೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ.